ಇದೊಂದು ವಿಚಿತ್ರದಲ್ಲೇ ವಿಚಿತ್ರವಾದಂತಹ ಘಟನೆ. ಜೈಲಿನಲ್ಲಿ ಕೈದಿ ಮಾಡಿದಂತಹ ಕೆಲಸಕ್ಕೆ ಪೊಲೀಸರು ಶಾಕ್ ಆಗಿದ್ದಾರೆ. ಅಧಿಕಾರಿಗಳ ದಾಳಿ ವೇಳೆ ಮೊಬೈಲ್ ಅನ್ನೇ ಕೈದಿ ನುಂಗ್ಬಿಟ್ಟಿದ್ದಾನೆ. ಒಂದು ರೀತಿ ವಿಚಿತ್ರವಾದಂತಹ ಘಟನೆ ಇದು. ಗುಜರಾತ್ನ ಭಾವನಗರದಲ್ಲಿ ನಡೆದಿರುವಂತಹ ಘಟನೆ ಇದು. ಅಧಿಕಾರಿಗಳು ದಾಳಿಗೆ ಅಂತ ಬಂದಂತಹ ಸಂದರ್ಭದಲ್ಲಿ ಮೊಬೈಲ್ ಅನ್ನೇ ಕೈದಿ ನುಂಗ್ಬಿಟ್ಟಿದ್ದಾನೆ. ಗುಜರಾತ್ನ ಭಾವನಗರದ ಕಾರಾಗೃಹದಲ್ಲಿ ಆಗಿರುವಂತಹ ಘಟನೆ ಇದು. ಪೋಕ್ಸೋ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಂತಹ ವ್ಯಕ್ತಿ ಅಧಿಕಾರಿಗಳು ದಾಳಿ ಮಾಡೋದಕ್ಕೆ ಅಂತ ಬಂದಂತ ಸಂದರ್ಭದಲ್ಲಿ ಮೊಬೈಲ್ ಅನ್ನ ಕಂಡಿದ್ದಾರೆ ಅಧಿಕಾರಿಗಳು. ಮೊಬೈಲ್ ನೋಡ್ತಾ ಇದ್ದಂತೆಯೇ ಕೈದಿ ಗುಳುಮಂತ ಮೊಬೈಲ್ ಅನ್ನೇ ನುಂಗ್ಬಿಟ್ಟಿದ್ದಾನೆ. ತಪಾಸಣೆ ಮಾಡಿದ್ದಾರೆ ಜೈಲು ಅಧಿಕಾರಿಗಳು, ಸಿಬ್ಬಂದಿ. ಈ ಸಂದರ್ಭದಲ್ಲಿ ಆಗಿರುವಂತಹ ಒಂದು ವಿಚಿತ್ರ ಘಟನೆ ಇದು. ಕೈದಿ ವಿಚಾರಣೆ ನಡೆಸಿದ್ದಾರೆ, ಜೊತೆಗೆ ಎಕ್ಸ್ರೇ ಕೂಡ ಮಾಡಿಸಿದ್ದಾರೆ. ಆ ಸಂದರ್ಭದಲ್ಲಿ ಗೊತ್ತಾಗಿದೆ ಮೊಬೈಲ್ ನುಂಗಿರೋದು. ಆ ಎಕ್ಸ್ರೇ ರಿಪೋರ್ಟನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಎಕ್ಸ್ರೇಯ ಪ್ರತಿಯನ್ನು ಕೈದಿ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ, ಅಂದರೆ ಈ ಅಧಿಕಾರಿಗಳು ದಾಳಿ ಮಾಡ್ತಾರೆ ಜೈಲಿನಲ್ಲಿ, ಏನಾದರೂ ಕೈದಿಗಳಿಗೆ ರಾಜಾತಿಥ್ಯ ಕೊಡ್ತಾ ಇದ್ದಾರೆ ಏನು ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಕ್ಕೆ ಅಂತ ಏಕಾಏಕಿಯಾಗಿ ಬರ್ತಾರೆ. ಅಂಥ ಸಂದರ್ಭದಲ್ಲಿ ಮೊಬೈಲ್ ಇಟ್ಕೊಂಡಂತಹ ಆ ಕೈದಿ ಮೊಬೈಲ್ನನ್ನೇ ನುಂಗ್ಬಿಟ್ಟಿದ್ದಾನೆ. ಅಧಿಕಾರಿಗಳ ಕೈಗೆ ಸಿಗಬಾರ್ದು ಅಂತ ಎಕ್ಸ್ರೇ ಮಾಡಿಸಿದಾಗ ಗುದನಾಳದಲ್ಲಿ ಮೊಬೈಲ್ ಪತ್ತೆ ಆಗಿದೆ. ಅನುಮಾನ ಬಂದು ಎಕ್ಸ್ರೇ ಮಾಡಿಸಿರೋದು. ಆ ಸಂದರ್ಭದಲ್ಲಿ ಈ ಮೊಬೈಲ್ ಇದೆ ಅನ್ನೋದು ಗೊತ್ತಾಗಿದೆ. ಕೈದಿಯ ವಿಚಿತ್ರ ವರ್ತನೆ ಕಂಡು ಅಧಿಕಾರಿಗಳು, ಪೊಲೀಸರು, ಜೈಲಧಿಕಾರಿಗಳು ಎಲ್ಲರೂ ಕೂಡ ಶಾಕ್ ಆಗಿದ್ದಾರೆ. ಮೊಬೈಲ್ ಇದೆ ಅನ್ನೋದು ಗೊತ್ತಾಗ್ಬಿಡುತ್ತೆ, ಸಿಕ್ಕಾಕೊಳ್ತೀನಿ ಅನ್ನುವಂಥ ಕಾರಣಕ್ಕೆ ಈ ರೀತಿಯಾಗಿ ಕೈದಿ ಮೊಬೈಲ್ನನ್ನೇ ನುಂಗಿರುವಂಥ ವಿಚಿತ್ರ ಘಟನೆ ಇದು. ಅದು ಕೂಡ ಗೊತ್ತಾಗಿರೋದು ಹೆಂಗೆ, ಎಕ್ಸ್ರೇ ತೆಗೆಸಿದಂಥ ಸಂದರ್ಭದಲ್ಲಿ ಮೊಬೈಲ್ ನುಂಗಿದ್ದಾನೆ ಈ ವ್ಯಕ್ತಿ ಅನ್ನೋದು ಗೊತ್ತಾಗಿದೆ. ಕೈದಿ ಕಾರಾಗೃಹದಲ್ಲೇ ಈ ರೀತಿ ಮೊಬೈಲ್ ನುಂಗಿರುವಂಥ ಘಟನೆ ನಡೆದಿದೆ. ಇದನ್ನು ನೋಡಿದಂಥ ಜೈಲಧಿಕಾರಿಗಳು, ಪೊಲೀಸರಿಗೆ ಶಾಕ್ ಆಗಿದೆ. ದಾಳಿ ಸಂದರ್ಭದಲ್ಲಿ ನಡೆದಿರುವಂಥ ಘಟನೆ ಇದು.